ನಿಜ ಕೂಡ ಒಂದು ಸಾಧನೆಯನ್ನ ಇವತ್ತು ನೀವೆಲ್ಲರೂ ಮಾಡಿದ್ದೀರ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇಷ್ಟು ಬೇಗ ಒಂದು ಉಪಕೇಂದ್ರವನ್ನ ಒಂದು ಕೇಂದ್ರವನ್ನಾಗಿ ಪರಿವರ್ತಿಸಿ ಇವತ್ತು ನಿಮ್ಮದೇ ಆದಂತ ಒಂದು ಸ್ವತಂತ್ರ ಸಂಘವನ್ನಾಗಿ ಮಾಡಿರ್ತಕ್ಕಂಥದ್ದು ಇವತ್ತು ನಿಮ್ಮೆಲ್ಲ ಕಾರ್ಯಕಾರಿ ಮಂಡಳಿ ಮತ್ತು ಇಲ್ಲಿ ಬಹಳಷ್ಟು ಜನ ನಮ್ಮ ಮಂಜಣ್ಣ ಇವರೆಲ್ಲ ಬಹಳ ಸರ್ವಿಸ್ ಮಾಡಿದ್ರು. ಬಲರಾಮ್ ಅವರು, ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಬಹಳಷ್ಟು ಪ್ರಯತ್ನವನ್ನ ಹಾಕಿ ಗಣೇಶ್ ಇವತ್ತು ಒಂದು ಸ್ವತಂತ್ರ ಸಂಘವನ್ನ ಇವತ್ತು ಮಾಡಿದ್ದೀವಿ. ಇದು ಕೂಡ ಬಹಳ ಒಳ್ಳೆಯ ಲಕ್ಷಣ. ಸುಮಾರು 5-6 ವರ್ಷಗಳಾದ್ರೂ ಸಮೇತ ಇವತ್ತು ಸಂಘನ ಸ್ಥಾಪನೆ ಮಾಡೋದಿಕ್ಕಾಗಲ್ಲ. ಕೇವಲ ಉಪಕೇಂದ್ರದಲ್ಲೇ ನಡೀತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇಷ್ಟು ಬೇಗ ಮಾಡಿರ್ತಕ್ಕಂಥದ್ದು ನಾನು ಹಂಗೂ ಹೊಂದ್ಕೊಂಡೆ. ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಯಾರು ಇಷ್ಟು ಬೇಗ ನಮ್ಗೆಲ್ಲ ನಿಜವಾಗ್ಲೂ ಕೂಡ ಅಧಿಕಾರಿ ನಮ್ ಗಿರೀಶ್ ಅವ್ರಿಗೆ ಈ ಒಂದು ಕ್ರೆಡಿಟ್ ಸಿಗ್ಬೇಕು. ಇವ್ರು ಬಂದ ತಕ್ಷಣ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು, ಯಾವ ಅಧಿಕಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿ ಬೇಗ ಸಂಘ ಮಾಡೋದಿಕ್ಕೆ ಪೂರ್ಣ ಸಹಕರಿಸಿರ್ತಕ್ಕಂಥವ್ರು ನಮ್ ಗಿರೀಶ್. ಎಲ್ಲಿ ಏನ್ ತೊಂದರೆ ಆಗ್ತದೆ ಅಲ್ಲಿ ನನ್ಗೆ ಹೇಳೋ ಅಂತದ್ದು, ಸರ್ ನಮ್ಮ ARಗೆ ಹೇಳಿ, CDOಗೆ ಹೇಳಿ, ಈಗ ಈ ಸಂಘ 7 ಸಂಘ ಹೋಗಿದಾವೆ ಈಗ ಅಲ್ಲಿಗೆ ಉಪಕೇಂದ್ರಗಳು, ಅಲ್ಲಿ ನೀವು ಹೇಳ್ಬಿಟ್ರೆ ಈಗ ಪಟ್ಟಂತ ಆಗುತ್ತೆ ಸರ್ ಹೇಳಿ. ಅವಾಗ ನಾನು ಅವ್ರಿಗೆ ಹೇಳೋದು, ಇಲ್ಲ ಈಗ ಆ ಒಂದು 7 ಸಂಘ ಲೀಸ್ಟ್ ಕಳ್ಸಿದೀವಿ, ಅವ್ರು ಬೇಗ ಮಾಡ್ಕೊಡಿ. ನಮ್ಮ ಕಾರ್ಯದರ್ಶಿಗಳು ಅಲ್ಲೋಗರು, ಸರ್ ಇವತ್ತು ಆರ್ಡರ್ ಕೊಡ್ತೀವಿ ಅಂದ್ರೆ ಇವತ್ತು ಕೊಟ್ಟಿರ್ಲಿಲ್ಲ, ಇವತ್ತು ಹೇಳಿ ಸರ್ ಇವತ್ತು. ಈ ರೀತಿ ನಮ್ಮನ್ನು ಫಾಲೋಅಪ್ ಮಾಡಿರಲ್ಲ. ನಮ್ಮ ನಿಮ್ಗಳಿಗೆ ಬೇಗ ಮಾಡ್ಕೊಡ್ತಕ್ಕಂಥದ್ದು ಒಂದು ವಿಧಾನ ಆದ್ರೆ, ನಮ್ ಕಡೆಯಿಂದ ಬೇಗ ಅದನ್ನ ಫಾಲೋಅಪ್ ಮಾಡಿ ಸಹಾಯ ತಾಂಬತಕ್ಕಂಥದ್ದು ಆ ನಿಮ್ಮ ಆ ಕ್ಯೂರಿಯಾಸಿಟಿ ಇರ್ತೈತಲ್ಲ, ನಿಮ್ಮ ಒಂದು ಆ ಕೆಲಸ ಮಾಡ್ಬೇಕು ಎಂಬುದು ಇದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾನು ಇನ್ನೂ ಒಂದು ಭಾವನೆ ಇಟ್ಕೊಂಡಿದ್ದೆ. ಈ ಹಿಂದೆ ನಮ್ ಧಾರಾಳು ಗ್ರಾಮದಿಂದ ಸುಮಾರು ಈ ಸಂಘ ಒಂದು 8-10 ವರ್ಷದ ಹಿಂದೆನೇ ಕೂಡ ಸಫರೇಟ್ ಆಗಿತ್ತು ಈ ಊರು. ನಾವು ಅವತ್ತೇ ಸಂಘ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಡುಗಡೆ ಮಾಡಿಸ್ಕೊಂಡಿದ್ರಿ. ಸುಮಾರು 8-10 ವರ್ಷ ಆದ್ರೂ ಕೂಡ ಇಲ್ಲಿ ಸಂಘ ನೀವ್ ಯಾರು ಅಲ್ಲಿ ಮಾಡಕ್ ಆಗ್ಲಿಲ್ಲ. ನಾನ್ ಮತ್ತೆ ನೀವೆಲ್ಲ ನೀವು ಮೂರವ್ರು ಬಂದು ನಾವು ಸಂಘ ಮಾಡ್ಬೇಕು, ನಮ್ಗೆ ಅವಕಾಶ ಮಾಡ್ಕೊಡ್ರಿ ಅಂದಾಗ ನನ್ಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತು, ಇಲ್ಲ ಈಗಲೂ ಇವ್ರು ಹಂಗೆ ಮಾಡ್ತಾರೆ, ಸುಮ್ನೆ ಸಂಘ ಬೇಕು ಅಂತ ಇವತ್ತೆಲ್ಲ ಖುಷಿಯಾಗಿ ಒಂದ್ 8-10 ಜನ ಎಲ್ಲ ಇವತ್ತು ನಮ್ ಯುವಕರು ಬಂದಿದ್ದಾರೆ, ಬಂದು ಕೇಳ್ಬೇಕು ಕೇಳ್ತಾರೆ. ಮತ್ ಇವ್ರು ಯಾವ್ದೇ ಕಾರಣಕ್ಕೂ ಈಗ್ಲೂ ಮಾಡೋದಿಲ್ಲ. ಹಿಂದೆನೇನೆ ಅವತ್ತು ನಮ್ ಗಿರೀಶ್ ಕಾರ್ಯದರ್ಶಿ ಅವತ್ತು ಬಿಡುಗಡೆ ಮಾಡ್ಕೊಟ್ಟಂತ ಸಂದರ್ಭದಲ್ಲಿ 7-8 ವರ್ಷ ಆದ್ರೂ ಕೂಡ ಒಂದ್ ಸಂಘ ಇವ್ರ ಕೈಲಿ ಮಾಡಕ್ಕಾಗಿಲ್ಲ. ಇನ್ನೆಲ್ಲಿ ಇವ್ರು ಮಾಡ್ತಾರೆ, ಇವ್ರ ಕೈಲಿ ಸಾಧ್ಯನೇ ಇಲ್ಲ, ಮಾಡಕ್ಕಾಗಲ್ಲ ಅಂತ ನಾನು ಕೂಡ ನೆಗ್ಲೆಕ್ಟ್ ಅಲ್ಲಿ, ನೋಡಪ್ಪ ಹಿಂದೆಲ್ಲ ಈ ಪರಿಸ್ಥಿತಿ ಐತೆ, ನೀವುಗಳು ಏನಾದ್ರೂ ಕೂಡ ಮಾಡೇ ಮಾಡ್ತೀವಿ ಎಂಬ ಮನ್ಸಿದ್ರೆ ಮಾತ್ರ ಬರ್ರಿ, ಇಲ್ಲ ಅಂದ್ರೆ ಇದಾಗೋದಿಲ್ಲ ಅಂತೇಳಿ ಅವ್ರಿಗೇನೋ ಒಂದು ತಾಚಾರವಾಗಿ ಹೇಳಿದೆ. ಆದ್ರೆ ಅದೇನ್ ತಿಳ್ಕೊಂಡ್ರೋ, ನಾವ್ ಹೇಳಿದ್ದನ್ನ ಅವ್ರ ಮನಸ್ಸಿಗೆ ಅದೇನ್ ತಿಳ್ಕೊಂಡ್ರೋ, ಇಲ್ಲ ನಾವು ಮಾಡ್ಲೇಬೇಕು ಎಂಬುದೊಂದು ಛಲ ತೊಟ್ಟು ಇವತ್ತು ನಮ್ಗಳ ಜೊತೆ ಕೈ ಜೋಡಿಸಿ ಇವತ್ತೊಂದು ಸಂಘ ಮಾಡಿದಿರ. ನಿಜ ಕೂಡ ನೀವು ಏನು ಇಲ್ಲಿ ಮುಖಂಡತ್ವವನ್ನು ವಹಿಸ್ಕೊಂಡು ಬಹಳಷ್ಟು ಜನ ಓಡಾಡಿದ ಊರಿನ ಹಿರಿಯರು ಕೂಡ ನನ್ಗೆ ಹಲವಾರು ಜನ ಫೋನ್ ಮಾಡಿದ್ರು. ಬಹಳಷ್ಟು ಜನ ಇಲ್ಲ ನಮ್ ಸಂಘ, ನಮ್ ಗ್ರಾಮಕ್ಕೆ ಒಂದ್ ಸಂಘ ಬೇಕು, ನೀವು ಮಾಡ್ಕೊಡಿ ಅಂತ ಹಲವಾರು ಇವತ್ತು ಹಿರಿಯರು ಕೂಡ ಇವತ್ತು ಒತ್ತಡ ಹಾಕಿದ್ದಾರೆ. ಒಟ್ಟಾರೆ ನಿಮ್ಮ ಎಲ್ಲ ಊರಿನ ಒಂದು ಅಭಿಪ್ರಾಯ, ಒಂದು ಏನು ಒಂದು ಕನಸಿತ್ತು ಅದಿವತ್ತು ನನ್ಸಾಗಿದೆ. ಯಾವ ಗ್ರಾಮದಲ್ಲಿ ಇವತ್ತೊಂದು ಹಾಲು ಉತ್ಪಾದಕ ಸಹಕಾರ ಸಂಘ ಇವತ್ತು ಕೆಲಸ ಮಾಡ್ತಾ ಇರ್ತದೆ, ಆ ಗ್ರಾಮ ಇವತ್ತು ಆರ್ಥಿಕವಾಗಿ ತನಗ್ ತಾನೇ ಇವತ್ತು ಅಭಿವೃದ್ಧಿ ಆಗ್ತದೆ. ನಿಮಗೆ ಗೊತ್ತಿರ್ಬೇಕು, ಇವತ್ತು ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಕೂಡ ಒಂದು ತಿಂಗಳಿಗೆ ಇವತ್ತು 5-6 ಲಕ್ಷ ರೂಪಾಯಿ ನಿಮ್ಮ ಊರಿಗೆ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಇವತ್ತು ಬಾಟವಾಡಿ ಆಗ್ತದೆ. ಈ ಒಂದು ಸಂಘ ನಿಜ ಕೂಡ ಈ ಊರಿಗೆ ನಿಮ್ಗೆ ಲಕ್ಷ್ಮಿ ಇದ್ದಂಗೆ. ಇದನ್ನ ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀರಾ, ಈ ಲಕ್ಷ್ಮೀ ಸಾಗರ ಒಂದ್ ಸಾಕ್ಷಾತ್ ಲಕ್ಷ್ಮಿಯೇ ಕೂಡ ಇವತ್ತು ನಿಮ್ ಊರಿಗೆ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಒಂದ್ ಕೆಲಸ ಇವತ್ತಾಗಿದೆ. ಈ ಸಂಘನ ನೀವೆಲ್ಲರೂ ಉಳಿಸ್ಕೊಂಡು ಹೋಗ್ರಿ. ನಿಮ್ ಊರಿಗೆ ದೇವಸ್ಥಾನ ಎಷ್ಟು ಮುಖ್ಯನೋ, ಆ ದೇವಸ್ಥಾನಕ್ಕಿಂತ 1 ಪಟ್ಟು 2 ಪಟ್ಟು ಈ ಸಂಘನೇ ಮುಖ್ಯ ಎಂಬ ರೀತಿನಾಗೆ ಇದನ್ನ ನಿಮ್ಮೆಲ್ಲರ ಇವತ್ತು ಒಂದು ಮನಸ್ಸಿನಿಂದ ಈ ಸಂಘವನ್ನು ಉಳಿಸ್ಕೊಂಡು ಹೋಗಿ ಇಡೀ ಇವತ್ತು ಊರ ಅಭಿವೃದ್ಧಿ ಆಗ್ತದೆ. ನಮ್ ದೇವಸ್ಥಾನದಾಗ ಇರತಕ್ಕಂತ ದೇವರೆಲ್ಲ ಪರೋಕ್ಷವಾಗಿ ನಮ್ಗೆ ಒಂದ್ ರೀತಿ ಆಶೀರ್ವಾದ ಮಾಡಬಹುದು, ಬಟ್ ಈ ಲಕ್ಷ್ಮಿ ಇಲ್ಲಿರ್ತಕ್ಕಂಥದ್ದು ನಿಮಗೆ ನೇರವಾಗಿ ಆಶೀರ್ವಾದ ಮಾಡ್ತಕ್ಕಂಥದ್ದು, ನಿಮ್ಮ ನೇರವಾಗಿ ನಿಮ್ ಕುಟುಂಬಗಳನ್ನ ಇವತ್ತು
ಒಂದು ಸದೃಢವಾಗಿ ಶಕ್ತಿವಂತವಾಗಿ ಇವತ್ತು ಬಾಳೋದಿಕ್ಕೆ ಇವತ್ತು ಒಂದು ಅವಕಾಶ ಕೊಡ್ತಕ್ಕಂತ ಇವತ್ತು ನಮ್ಮೆಲ್ರಿಗೂ ಒಂದು ಈ ಸಂಘ ಇವತ್ತೊಂದು ಶಕ್ತಿಯನ್ನು ಕೊಡ್ತಕ್ಕಂತ ಸಂಘ. ಇದನ್ನ ನೀವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗ್ಬೇಕು. ಬಟ್ ನಮ್ಮ ಏನು ಆಡಳಿತ ಮಂಡಳಿಯ ಪಾತ್ರ ಬಹಳ ಮುಖ್ಯ ಆಗಿರ್ತದೆ. ಎಷ್ಟೋ ಸಂಘಗಳು ಇವತ್ತು ಪ್ರಾರಂಭ ಆಗಿ ಮುಚ್ಕೊಂಡೋಗಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ. ಆದ್ರೆ ಈ ಸಂಘ ನಿಜ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಒಂದು ಇಂಟ್ರೆಸ್ಟ್ ಇಷ್ಟು ಬೇಗ ನೀವು ಒಂದು ಉಪಕೇಂದ್ರವನ್ನ ಕೇಂದ್ರವನ್ನಾಗಿ ಮಾಡಿರ್ತಕ್ಕಂಥದ್ದು, ನೀವು ಸಂಘನ ಇವತ್ತು ಉಳಿಸ್ಕೊಂಡು ಹೋಗ್ತೀರಾ. ಇಡೀ ತಾಲೂಕಲ್ಲೇ ಕೂಡ ಒಂದು ಮಾದರಿಯಾಗಿರ್ತಕ್ಕಂಥ ಸಹಕಾರ ಸಂಘವನ್ನ ಮಾಡ್ತೀರಾ ಎಂಬ ಒಂದು ನಿಜ ಕೂಡ ಅಭಿಪ್ರಾಯ ನಡೆಯುತ್ತೆ. ಅದು ನೀವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗಿ. ಯಾಕೆಂದ್ರೆ ನಮ್ಮ ಆಡಳಿತ ಮಂಡಳಿಯವರು ನನಗೆ ಬಲರಾಮ್ ಜೊತೆ ಕೂತ್ಕೊಂಡಾಗ ಒಂದು ಮಾತು ಹೇಳಿರು, ಅಣ್ಣ ನಾನು ಈ ಸಂಘ ಇವತ್ತು ಉದ್ಘಾಟನೆ ಮಾಡಕ್ ಖರ್ಚು ಬೇಕಾಗ್ತಕ್ಕಂಥದ್ದು, ಇವತ್ತು ಹಾಲಿನ ದುಡ್ಡಲ್ಲೇ ತೆಗೆದು ಎಲ್ಲರೂ ಮಾಡೋದು ಅಂತ ಒಂದು ಅಭಿಪ್ರಾಯನೂ ಬಂತು. ಆದ್ರೆ ಇಲ್ಲ, ಹಾಲಿನ ರೈತರ ದುಡ್ಡಲ್ಲಿ ನಾವೀಗ ಖರ್ಚು ತೆಗೆಯೋದ್ ಬೇಡ, ನಾವೆಲ್ಲರೂ ಕೂಡ 3,000 ಸಾವಿರ ದುಡ್ಡು ಹಾಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತೀವಿ ಅಂದ್ರು. ನಿಜ ಕೂಡ ಅವಾಗ ನನ್ಗನ್ನಿಸ್ತು, ಈ ಆಡಳಿತ ಮಂಡಳಿ ನಿಜವಾಗ್ಲೂ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂತ ಒಂದು ಉತ್ತಮವಾಗ್ತಕ್ಕಂತ ಆಡಳಿತ ಮಂಡಳಿ. ಇಡೀ ನಿಮ್ ಊರು ಇವತ್ತು ಒಳ್ಳೇದನ್ನ ಕೊಂಡಿಸಿದ್ದೀರಾ. ಈ ಊರು ನಿಮ್ಗೊಂದು ಅವಕಾಶ ಕೊಟ್ಟೈತಿ. ನೀವೊಬ್ರು ಅಧ್ಯಕ್ಷರು, ಒಬ್ರು ಕಾರ್ಯದರ್ಶಿ, 12 ಜನ ನಿರ್ದೇಶಕರು ಅಂತ ಒಂದು ಅವಕಾಶ ಕೊಟ್ಟೈತೆ. ಈ ಅವಕಾಶವನ್ನ ನಿಮ್ಮ 5 ವರ್ಷದ ಅವಧಿನಲ್ಲಿ ಉತ್ತಮ ಆಗ್ತಕ್ಕಂತ ರೀತಿಯಲ್ಲಿ ಸಂಘವನ್ನ ಮಾಡಿ ಹೆಚ್ಚು ಉಳಿತಾಯ ಮಾಡಿ ಅದರಿಂದ ರೈತರಿಗೆ ಬೋನಸ್ ಇರ್ಬೋದು, ಅವ್ರಿಗೆ ಬರ್ತಕ್ಕಂತ ಸವಲತ್ತು ಇರ್ಬೋದು, ಏನೇನು ಒಕ್ಕೂಟಗಳಿಂದ ದೊರೆತಕ್ಕಂತ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಯೋಜನೆಗಳನ್ನ ರೈತರಿಗೆ ತಲುಪಿಸಿದಾಗ ನಿಜ ಕೂಡ ನಿಮ್ಗೆ ಉತ್ತಮ ಆಗ್ತಕ್ಕಂತ ಗೌರವ ಸಿಗುತ್ತೆ. ನೀವು ಕೂಡ ಈ ಸ್ಥಾನವನ್ನ ಅಲಂಕರಿಸಿದಕ್ಕೆ ನಿಮ್ಗೂ ಕೂಡ ಮಾನಸಿಕವಾಗ್ತಕ್ಕಂತ ನೆಮ್ಮದಿ ಇರ್ತೈತೆ. ನಮ್ಮ ಹಿರಿಯರು ರಂಗೇಗೌಡರು ಮತ್ತು ನಮ್ಮ ಬಲರಾಮಣ್ಣ ಇವರೆಲ್ಲ ಹೇಳಿರು, ನಮ್ಗೆ ಒಂದು ನಿವೇಶನ ಬೇಕು, ಕಟ್ಟಡ ಮಾಡ್ಬೇಕು, ಇದಕ್ಕೆ ಅವಕಾಶ ಕೊಡಿ ಅಂತ. ನಮ್ಮ ಅಧ್ಯಕ್ಷರು ಮಾತಾಡ್ತಾನೂ ಕೂಡ ಬಲರಾಮ್ ಅವರು ಒಂದು ಮಾತು ಹೇಳಿದ್ರು, ಅಣ್ಣ ಬಂಟ್ವಾಳಿಗೆ ತೊಂದರೆ ಆಗ್ದಂಗೆ ನನ್ಗೆ ಏನಾದ್ರೂ ಕೂಡ ನೀವು ಹಣದ ಸಹಾಯನ ನೀವು ಮಾಡಿಸ್ಬೇಕಾಗ್ತೈತಿ. ಯಾವ ರೈತರು ಸಮೇತ ನನಗೆ ಕಾಲಕ್ಕೆ ಸರಿಯಾಗಿ ನಮಗೆ ಬಂಟ್ವಾಳಿ ಕೊಟ್ಟಿಲ್ಲ ಎಂಬತ್ತು ಬರಬಾರ್ದಣ್ಣ, ಅದನ್ನ ಯಾವ ರೀತಿ ನೀವು ಮಾಡ್ತೀರಾ, ನಮಗೆ ಸಹಕರಿಸ್ತೀರಾ, ಅಷ್ಟೊಂದು ನೀವು ನಮಗೆ ಸಹಕಾರ ಕೊಟ್ಬಿಡಿ ಅಂತ. ಅದು ನಿಜವಾದಂತಹ ಕಾಳಜಿ. ಅದು ಮೂಡ್ತಕ್ಕಂಥದ್ದು ಅವಕಾಶ ಆಗ್ಬಾರ್ದು. ಅದರಿಂದ ಕಾಲಕ್ಕೆ ಸರಿಯಾಗಿ ಪ್ರತಿ 15 ದಿನಕ್ಕೊಮ್ಮೆ ನಾವು ಬಂಟ್ವಾಳಿ ಕೊಡೋ ಅಂತ ರೀತಿಯಲ್ಲಿ ನಮ್ಗೆ ಈ ಒಂದು ಹಣಕಾಸಿನ ವ್ಯವಸ್ಥೆಯನ್ನ ನೀವು ಮಾಡಬೇಕು ಎಂಬ ಒಂದು ಮನಸ್ಥಿತಿ ನಿಜವೂ ಕೂಡ ಉತ್ತಮ ಆಗ್ತಕ್ಕಂತ ಕಾಳಜಿ ಇರ್ತಕ್ಕಂಥದ್ದು. ಇದನ್ನ ಎಲ್ಲ ಆಡಳಿತ ಮಂಡಳಿಯವರು ಕೂಡ ನೀವುಗಳು ಇದನ್ನು ಉಳಿಸ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಏನು ನಮ್ಮ ಹಾಲಿನ ಉತ್ಪಾದಕರು ಕೂಡ ಗುಣಮಟ್ಟದ ಹಾಲನ್ನ ಹಾಕಿ, ನಮ್ಮ ರೈತರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಅವ್ರಿಗೆ ಜೀವನಕ್ಕೆ ಇಷ್ಟೇ ಕಷ್ಟ ಇದ್ರು ಕೂಡ ಉತ್ತಮವಾಗ್ತಕ್ಕಂಥ ಗುಣಮಟ್ಟದ ಹಾಲನ್ನು ಹಾಕ್ತಾರೆ ಎಂಬ ಒಂದು ನಂಬಿಕೆ ಇವತ್ತು ಪಟ್ಟಣದಲ್ಲಿರ್ತಕ್ಕಂಥ ನಾಗರಿಕರಿಗಿದೆ. ಯಾಕೆಂದ್ರೆ ಇವತ್ತು KMF ನಂದಿನಿ ಹಾಲು ಅಂದ್ರೆ ಯಾವುದೇ ರೀತಿಯಲ್ಲಿ ಕಳಬೆರಕೆ ಇಲ್ಲದಂತಹ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸ್ತಲೇ ಇರ್ತಕ್ಕಂಥ ಗುಣಮಟ್ಟದಿಂದ ರೈತರಿಂದ ನೇರವಾಗಿ ಇವತ್ತು ಖರೀದಿ ಆಗ್ತಕ್ಕಂಥ ಹಾಲು ಎಂಬ ಒಂದು ನಂಬಿಕೆ ಇರೋದ್ರಿಂದ ಇವತ್ತು ಅದೆಷ್ಟೇ ಲಕ್ಷ ಇವತ್ತು ಹಾಲು ಬಂದ್ರು ಕೂಡ ಇವತ್ತು ಹಾಲು ಇವತ್ತು ಸೇಲ್ ಆಗ್ತಾ ಇದೆ. ಈಗಾಗಲೇ ಕರ್ನಾಟಕದಲ್ಲಿ 1,15,00,000 ಲೀಟರ್ ಹಾಲು ಪ್ರತಿದಿನ ಇವತ್ತು ಉತ್ಪಾದನೆ ಆಗ್ತಾ ಇದೆ. 1,15,00,000 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ನಮ್ಮ ತುಮಕೂರು ಒಕ್ಕೂಟ ಒಂದರಲ್ಲೇ ಕೂಡ ಇವತ್ತಾಗ್ಲೇ ನಾವು 12 ಲಕ್ಷ ಲೀಟರ್ ಹಾಲಿಗೆ ಇವತ್ತು ತಲುಪಿದ್ದೀವಿ. ಇದೊಂದು ದಾಖಲೆ, ಇವತ್ತು ಇತಿಹಾಸ ದಾಖಲೆ. ಯಾಕೆಂದ್ರೆ ನಾವು ಬೇಸಿಗೆ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ನಾವೊಂದು 9 ಲಕ್ಷ 8 ಲಕ್ಷ ಹಾಲಿರ್ತಕ್ಕಂಥದ್ದು. ಇವತ್ತು ಒಂದೇ ಸರಿ ನಾವು ಹಾಲೆ 12 ಲಕ್ಷ ನಾವು ಹಾಲು ರೀಚ್ ಆಗಿದ್ದೀವಿ ಅಂದ್ರೆ ಇದು ನಿಜ ಕೂಡ ನಮ್ಮ ರೈತರ ಶಕ್ತಿ. ನಮ್ಮ ರೈತರು ಈ ಒಂದು ಉದ್ಯಮದಲ್ಲಿ ಇವತ್ತು ಪಾಲ್ಗೊಂಡಿದ್ದೀರಾ. ಹೆಚ್ಚು ಇವತ್ತು ಹೈನುಗಾರಿಕೆ ಕಡೆಗೆ ನಮ್ಮ ರೈತರು ವಾಲ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಹೈನುಗಾರಿಕೆಯಿಂದ ಇವತ್ತು ನಮ್ಮ ಜೀವನ ಇವತ್ತು ಸುಧಾರಿಸೋದಕ್ಕೆ ಸಾಧ್ಯ ಆಗ್ತದೆ. ಯಾವ ಕೃಷಿಯಿಂದ ಇವತ್ತು ಲಾಭ ಬರ್ದಿರೂ ಕೂಡ ಈ ಒಂದು ಹೈನುಗಾರಿಕೆಯಿಂದ ಲಾಭ ಬರ್ತೈತೆ ಎಂಬ ಒಂದು ಮನಸ್ಸನ್ನ ಇವತ್ತು ಆ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಮ್ಮ ರೈತರು ಹೆಚ್ಚು ಇವತ್ತು ಹೈನುಗಾರಿಕೆ ಕಡೆಗೆ ವಾಲ್ತಾ ಇದ್ದಾರೆ ಎಂಬುದನ್ನು ಕೂಡ ಇವತ್ತು ತೋರಿಸ್ತೈತಿ. ನಮ್ಮ ಹಾಲಾಗ್ತಕ್ಕಂಥವ್ರು ಮೃತಪಟ್ರೆ ಅವರಿಗೆ ಇವತ್ತು ನಾವು ಪರಿಹಾರವನ್ನ ಕೊಡ್ತಕ್ಕಂಥದ್ದು, ನಮ್ಮ ಹಸು ಸತ್ತು ಹೋದ್ರೆ ಅವ್ರಿಗೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು, ನಮ್ಮ ಹೆಣ್ಮಕ್ಳು ಯಾರಾದ್ರೂ ಕೂಡ SLC ಇಂದ ಮೇಲ್ಪಟ್ಟು ನಮ್ಮ ಹೆಣ್ಮಕ್ಳು ತುಯುಸಿಂದ ಮೇಲ್ಪಟ್ಟು ಓದ್ತೀವಿ ಅಂದಂತ ಮಕ್ಕಳಿಗೆ ಇವತ್ತು ಯಾಕೆ ಹೆಣ್ಮಕ್ಳನ್ನ ಯಾರು ಓದ್ಸಕ್ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದ್ರೆ ನಾಳೆ PUC SLC ಆದ ತಕ್ಷಣ ಸಾಕು ಮನೆ ಕರ್ಕೊಂಡು ಮದುವೆ ಮಾಡ್ಬೇಕು ಎಂಬ ಒಂದು ಸ್ಥಿತಿ. ಆ ಹೆಣ್ಮಕ್ಳಿಗೂ ಕೂಡ ಇವತ್ತು ಒಳ್ಳೆ ಉನ್ನತವಾದಂತಹ ಶಿಕ್ಷಣ ಸಿಗ್ಬೇಕು ಎಂಬ ನಿಟ್ಟಿನಲ್ಲಿ 500 ಜನ ಇವತ್ತು ಹೆಣ್ಣು ಮಕ್ಕಳಿಗೆ ತುಮಕೂರಲ್ಲಿ
ನಮ್ಮ ನಂದಿನಿ ಹಾಲು ಒಕ್ಕೂಟದಿಂದಲೇ ಕೂಡ ಆ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಸುಮಾರು 25 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಮಾಡ್ತಾ ಇದ್ದೀವಿ. ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಈ ಸಾರಿಯಿಂದಲೇ ಕೂಡ ಹೊಸ ಬಿಲ್ಡಿಂಗ್ಗಳಿಗೆ ಅದನ್ನ ಎಲ್ಲ ಮಕ್ಕಳನ್ನು ಸೇರಿಸಿ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಇಲ್ಲಿವರೆಗೂ ಕೂಡ ಸುಮಾರು 250 ಜನ ಮಕ್ಕಳಿಗೆ ಬೇರೆ ಬಾಡಿಗೆ ಕಟ್ಟಡದಲ್ಲಿ ಇವತ್ತು ಮಾಡ್ತಾ ಇದೀವಿ. ಈಗ ಹೊಸ ಬಿಲ್ಡಿಂಗ್ ಇನ್ನೇನು ಅಲ್ಲೇ 90 ಭಾಗ ಇವತ್ತು ಮುಗಿದಿದೆ. ಅದು ಮುಗಿದ ತಕ್ಷಣ 500 ಜನ ಹೆಣ್ಮಕ್ಳಿಗೆ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡತಕ್ಕಂಥದ್ದು. ಯಾರು ನಮ್ಮ ಉತ್ಪಾದಕರ ಹೆಣ್ಮಕ್ಳು ಅವರು ಕೂಡ ಓದಿಸ್ಬೇಕು, ಆ ಹೆಣ್ಮಕ್ಳಿಗೂ ಕೂಡ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಎಂಬ ಒಂದು ಮಹತ್ತರವಾದಂತಹ ಆಸೆ ಇಟ್ಕೊಂಡು ಇವತ್ತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಮೇವಿನ ಬೀಜ ಕೊಡ್ತಕ್ಕಂಥದ್ದು ನಿಮಗೆ ರಿಯಾಯಿತಿ ದರದಲ್ಲಿ ಈಗಾಗಲೇ ಮೇವಿನ ಬೀಜ ಸ್ಟಾರ್ಟ್ ಮಾಡಿದೀವಿ ಕೊಡೋದಿಕ್ಕೆ. ಇನ್ನೇ ಕೆಲವೇ ದಿನದಲ್ಲಿ ನಿಮ್ಮೆಲ್ಲ ಸಂಘಗಳಿಗೆ ಆ ಮೇವಿನ ಬೀಜ ಬರ್ತವೆ. ಮತ್ತೆ ಅದ್ರ ಜೊತೆಗೆ ನೀವು ಹುಲ್ ಕಟ್ ಮಾಡ್ತಕ್ಕಂಥ ಮಿಷಿನ್ ಇರ್ಬೋದು, ಹಾಲು ಕರಿತಕ್ಕಂಥ ಯಂತ್ರಗಳು ಇರ್ಬೋದು, ಆ ಮ್ಯಾಟ್ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು 50% ರಿಯಾಯಿತಿ ದರದಲ್ಲಿ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಒಟ್ಟಾರೆ ಇಂಥ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಸಂಘವನ್ನ ಒಂದು ಸದೃಢವಾಗ್ತಕ್ಕಂಥ ಸಂಘವನ್ನು ಮಾಡಿ ಈಗಾಗಲೇ ನಮ್ಮ ಏನು ಹಿರಿಯರು ಹೇಳಿದರೆ ಒಂದು ಕಟ್ಟಡ ಮಾಡಬೇಕು ಎಂಬ ಒಂದು ಅಭಿಪ್ರಾಯ ಇವತ್ತು ಅವ್ರ ಬಾಯಿಗೆ ಬಂತು. ನಿಜಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀವು ಕಟ್ಟಡವನ್ನ ಸೈಟ್ ಅನ್ನ ನೀವು ಮಂಜೂರು ಮಾಡಿಸ್ಕೊಳ್ಳಿ. ಬೇಕಾದ್ರೆ ನಾನು ಈ ಭಾಗದ ಏನ್ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಇವ್ರಿಗೆ PDO ಅವ್ರಿಗೆ ನಾನು ಹೇಳಿ ಬೇಗ ತುರ್ತಾಗಿ ಒಂದ್ ಕಡೆ ಜಾಗ ಇದೆ ಎಂದು ಅದನ್ನ ನಿಮ್ಗೆ ಸಂಘಕ್ಕೆ ಅದನ್ನ ಈಸೊತ್ತು ಮಾಡೋದಿಕ್ಕೂ ಕೂಡ ನಾನು ಒತ್ತಡವನ್ನು ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ನಾನು ಕೂಡ ನಮ್ಮ ಒಕ್ಕೂಟದಿಂದ ಸುಮಾರು 11 ಲಕ್ಷ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ನಿಮ್ಮಗಳ ಒಟ್ಟಾರೆ ನಿಮ್ಮಗಳ ಏನ್ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಇದು ನನ್ನ ಸಂಘ ಎಂಬ ಒಂದು ಭಾವನೆ ಬರಬೇಕು. ಈ ಸಂಘ ಇರೋದ್ರಿಂದ ಇವತ್ತು 100 ಕುಟುಂಬಗಳಿಗೆ ಒಂದು ಅನುಕೂಲ ಆಗ್ತಾ ಎಂಬುದೊಂದು ಭಾವನೆ ಇರೋದು. ಇದೇನ್ ಯಾರ ಸೊತ್ತಲ್ಲ. ಈ ಕೇವಲ ಈಗ 13 ಜನ ಈಗ ಆಗಿದಾರಲ್ಲ, ಅವ್ರದ್ದು 13 ಜನದ ಅಷ್ಟೇ ಕಣಪ್ಪ, ನಂದೇನಿಲ್ಲ ಅಮ್ಮಂಗಿಲ್ಲ, ಎಲ್ಲರೂ ಸ್ವತ್ತು, ಇಡೀ ಊರಿನ ನಮ್ಮ ಉತ್ಪಾದಕರ ಸ್ವತ್ತು. ಇದು ನನ್ನ ಸಂಘ ಎಂಬ ಒಂದು ಭಾವನೆ ನಿಮ್ಮಲ್ಲಿ ಬರಬೇಕು. ಆಗ ಬಂದಾಗ ಮಾತ್ರ ಇದೊಂದು ಉತ್ತಮ ಆಗ್ತಕ್ಕಂಥ ಸಂಘ ಆಗ್ತತೆ. ಈ ಸಂಘ ಒಂದಿದ್ರೆ ಇಡೀ ಊರು ಇವತ್ತು ಆರ್ಥಿಕವಾಗಿ ಶಕ್ತಿವಂತ ಒಂದು ಗ್ರಾಮ ಆಗ್ತತೆ ಎಂಬ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ಏನೀಗ ಒಂದು 15 ಲೀಟರ್ 20 ಲೀಟರ್ ಮನೆಗೆ ಡೈಲಿ ಹಾಲು ಕರಿತೈತೆ ಅಂದ ತಕ್ಷಣ ನೀವು 1 ಲೀಟರ್ 2 ಲೀಟರ್ ಮನೆಗೆ ಕುಡಿಯಕ್ಕೆ ಇಟ್ಕೊಂಡೇ ಇಟ್ಕೊಂತೀರಾ. ಆ ಮನೆಯಲ್ಲಿ ಇವತ್ತು ಯಾರು ಹಾಲನ್ನು ಕುಡಿತಾರೆ ಆ ಕುಟುಂಬ ಇವತ್ತು ಆರೋಗ್ಯವಾಗಿರೋದಿಕ್ಕೆ ಸಾಧ್ಯ ಆಗ್ತದೆ. ಯಾರು ಹಾಲು ಕುಡಿಯೋದಿಲ್ಲ ಆ ಮನೇಲಿರ್ತಕ್ಕಂಥ ಮಕ್ಕಳು ನೋಡಿ, ಆ ವಯಸ್ಸಾದ್ರ ತಗೊಳ್ಳಿ, ಯಾರನ್ನ ತಗೊಳ್ಳಿ, ಇವತ್ತು ಅವ್ರ ಅನಾರೋಗ್ಯದಿಂದ ಆಸ್ಪತ್ರೆಗೆ ತಿರುಗ್ತಕ್ಕಂಥದ್ದು ನೋಡ್ತಿದ್ವಿ. ಇವತ್ತು ಇನ್ನೋರು ಹಾಲನ್ನ ಇವತ್ತು ಯಾಕೆ ಹೆಚ್ಚು ಬಳಸ್ತಿದ್ರು, ಹೆಚ್ಚು ಹಾಲು ತುಪ್ಪ ಮೊಸರನ್ನ ಇವತ್ತು ಅವ್ರು ತಿಂದು ಅವ್ರ ಮಕ್ಕಳಿಗೆ ತಿನ್ಸಿ ಹೆಚ್ಚಾಗಿ ಇದನ್ನ ಬೇರೆ ಮನೆಗಳಿಗೆ ಕೊಡೋರು. ಇವತ್ತೇನಾಗಿದೆ, ಇವತ್ತು ನಾವು ಕಾಫಿ ಬಿಟ್ಟು ಬೇರೆದ್ ಯಾವ್ದಕ್ಕೂ ಉಪಯೋಗಿಸ್ತಿಲ್ಲ. ಮಕ್ಕಳಿಗೆ ಏನಾರ ಕೊಡ್ತೀವಿ ಅಂದ್ರೆ ಯಾವ್ದು ಕೊಡ್ತೀರಾ, ಹಾರ್ಲೆಕ್ಸ್ನ ಬೋರ್ನ್ವಿಟಾನ ಇವತ್ತು ತಂದು ಕೊಡ್ತೀರಾ. ಅಲ್ಲೇ 400-500 ರೂಪಾಯಿ ಒಂದು ಬಾಟ್ಲಿ ತಂದು ಕೊಡ್ತೀರಾ. ಅದೇ ತುಪ್ಪ ಒಂದು ಅರ್ಧ ಕೆಜಿ ತುಪ್ಪ ತಂದು ಕೊಟ್ರೆ ಆ ನಿಮ್ ಬೋರ್ನ್ವಿಟಾ ಹಾರ್ಲೆಕ್ಸ್ನ 100 ಪಟ್ಟು ಶಕ್ತಿ ಕೊಡ್ತಕ್ಕಂಥ ತಾಕತ್ತಿರ್ತಕ್ಕಂಥದ್ದು ಈ ತುಪ್ಪ ಮತ್ತು ಮೊಸರು ಬೆಣ್ಣೆನಲ್ಲಿ. ನೀವ್ ಬಿಡ್ತೀರ ಕೈಯಾಗಿದ್ದನ್ನ ಬೆಣ್ಣೆ ಕರಸ್ಲಾರ್ದಾನೆ ನೀವೆಲ್ಲೋ ದೂರದ ಬೆಟ್ಟಿಗೆ ದುಡ್ಡು ಕೊಟ್ಟು ತಗೊಂಡ್ ಮಕ್ಳಿಗೆ ಕೊಡ್ತೀರಾ. ಇದನ್ನ ಟಿವಿನಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಂಗೆ, ಹೌದಾ ನನ್ನ ಮಕ್ಕಳು ಇಷ್ಟ ಬೇಗ ದೊಡ್ಡರಾಗ್ಬಿಡ್ತಾರೆ, ಇಷ್ಟ ಬೇಗ ಆ ಆ ಕೂರ್ಲು ಶುದ್ಧ ಉದ್ದ ಬಂದ್ಬಿಟ್ಟು ಅಂದ ತಕ್ಷಣ ಹಾರ್ಲೆಕ್ಸ್ ಕೊಡ್ತೀರ. ನಿಜವಾಗ್ಲು ಮಗು ಚಿಕ್ಕದೈತೆ ಅವ್ನಿಗೆ ಬೇಗ ದೊಡ್ಡನಾಗ್ಬಿಟ್ಟ ಅಂದ ತಕ್ಷಣ ಏನಿಲ್ಲ, ಅದನ್ನ ಕೊಟ್ಟ ತಕ್ಷಣ ನನ್ ಮಗುನು ಉದ್ದ ಎತ್ತರಕ್ಕೆ ಬೆಳೀತಾನೆ ಅನ್ನೋ ಒಂದು ಭಾವನೆ ನಿಮಗೆ ಬರ್ತದೆ. ಅದು ಸಿನಿಮಾ, ಅದು ನಿಮ್ಮನ್ನ ಮೋಟಿವೇಟ್ ಮಾಡೋದಿಕ್ ಮಾಡ್ತಕ್ಕಂಥ ಜಾಹೀರಾತುಗಳು, ಅವ್ಯಾವ ಮುಖ್ಯ ಅಲ್ಲ. ನಿಮ್ಮ ಮಕ್ಳಿಗೆ ಬೆಣ್ಣೆ ತುಪ್ಪ ಮೊಸರು ಕೊಡಿ. ನಿಜವೂ ಕೂಡ ಅವರು ಇವತ್ತೇನ್ ನಾವು 60-70 ವರ್ಷ ಆಯುಸ್ಸು ಅಂತೀವಲ್ಲ, 100 ವರ್ಷ ಬಾಳ್ತಕ್ಕಂಥ ಶಕ್ತಿ ಬರ್ತೈತೆ. ಮತ್ತೆ ಅವರ ಏನ ಬುದ್ಧಿಮತ್ತೆನೂ ಕೂಡ ಇವತ್ತು ಶಕ್ತಿಯುತವಾಗಿರೋದಿಕ್ ಸಾಧ್ಯ ಆಗ್ತೈತೆ. ಇವತ್ತು ಯಾರು ಮನೆಗಿರ್ತಕ್ಕಂಥ ಮಕ್ಕಳು ಬೆಣ್ಣೆ ತುಪ್ಪ ಮೊಸರು ತಿಂದವ್ರು ನೋಡಿ ಅವ್ರ ಆಸ್ಪತ್ರೆಗೆ ಹೋಗಲ್ಲ, ಅವರು ಬಹಳ ಚುರುಕಾಗಿರ್ತಾರೆ. ಅದನ್ನ ಇವತ್ತು ಹಿಂದವರು ಕೂಡ ಸೇರಿ ನೋಡ್ಬೇಕು. ನೀವು ಯಾವ್ದನ್ನ ಒಂದು ಮಗು ಪ್ರೀತಿಯಿಂದ ಒಂದು ಹುಟ್ಟೈತೆ ಅಪರೂಪಕ್ಕೆ ಅಂದ ತಕ್ಷಣ ಹಸು ತಂದು ಆ ಹಸಿಗೆ ಹಸಿನ ಹಾಲನ್ನೇ ಕುಡಿಸಿ ಹಸಿನ ಬೆಣ್ಣೆ ಹಸಿನ ತುಪ್ಪನೇ ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಮನೆಗಳನ್ನ ನೋಡ್ತಾ ಇದೀವಿ. ಇದ್ರ ಅರ್ಥ ನೀವು ತಿಳ್ಕೋಬೇಕು. ಇವತ್ತು ಬೆಣ್ಣೆ ಮೊಸರು ತುಪ್ಪನ ನಾವು ತಿಂದು ನಮ್ಮ ಮಕ್ಕಳಿಗೆ ಕೊಟ್ಟು ನಮ್ಮ ಹಿರಿಯರಿಗೆ ಕೊಡ್ತಕ್ಕಂಥ ಪದ್ಧತಿಯನ್ನು ನಾವು ಬಳಸಬೇಕು. ನಾನು ಕರೆದಿದ್ದ ಹಾಲೆಲ್ಲೂ ಕೂಡ ನಮ್ ಡೈರಿಗೆ ಹಾಕ್ರಿ ಅಂತ ಹೇಳಲ್ಲ. ಅದ್ರ ಜೊತೆ ನೀವು ಕೂಡ ಒಂದ್ 2 ಲೀಟರ್ ಇಟ್ಕೋಬೇಕು. 1 ಲೀಟರ್ 2 ಲೀಟರ್ ನಿಮ್ ಮನೆಗೆ ಎಷ್ಟು ಜನ ಇದ್ದಾರೋ ಆ ನಿಮ್ಮ ಮನೆಯ ಜನಸಂಖ್ಯೆಗೆ ಅನುಗುಣವಾಗಿ ಹಾಲನ್ನ ಇಟ್ಕೊಂಡು ಅದನ್ನ ನೀವು ಕುಡಿದಾಗ ಮಾತ್ರ ಇಡೀ ಕುಟುಂಬ ನೀವು ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಹೋಗ್ತೈತಿ. ನೀವು ಆರೋಗ್ಯವಿರೋದಕ್ಕೆ ಸಾಧ್ಯ ಆಕೈತೆ.
ಮತ್ ನಿಮ್ಮಲ್ಲಿ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗ್ತೈತೆ. ಇವತ್ತೇನಾಗಿದೆ ನೀವು ತಿಳ್ಕೋಬೇಕು, ಜೋರ ಗಾಳಿ ಬೀಸಿರು ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತಿನ ಆ ನೆಗಡಿ ಆಗ್ತಕ್ಕಂಥದ್ದು, ಕೆಮ್ಮು ಆಗ್ತಕ್ಕಂಥ, ಒಂದ್ ಅರ್ಧ ಗಂಟೆ ಹೊತ್ತಲ್ಲಿ ಮಳೆ ನೆನೆದಿದ ತಕ್ಷಣ ಆಲೆ ನೆಗಡಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇವೆಲ್ಲ ಸಿಂಪ್ಟಮ್ಸ್ ಏನು ಗೊತ್ತಾ? ನಮ್ಮಲ್ಲಿ ಆ ಶಕ್ತಿ ಇಲ್ಲ, ನಮ್ಮಲ್ಲ ಪ್ರತಿರೋಧಕ ಶಕ್ತಿ ಇಲ್ಲ, ನಮ್ಮ ಮಕ್ಕಳಲ್ಲಿ ಇಲ್ಲ ಎಂಬುದೊಂದು ಭಾವನೆ. ನಮ್ ಬಿಸಿಲು ಜಾಸ್ತಿ ಆದ್ರೆ ಅಲ್ಲಿ ನಮಗೆ ತಲೆ ತಿರುಗ್ತೈತೆ. ಇವೆಲ್ಲ ಕಾರಣ ಏನು ಅಂದ್ರೆ ನಮ್ಮಲ್ಲಿ ಆ ಶಕ್ತಿಯುತವಾಗ್ತಕ್ಕಂಥ ಆಹಾರವನ್ನ ನಾವು ಬಳಸ್ತಾನೆ ಇರ್ತಕ್ಕಂಥದ್ದು. ಇವತ್ತು ಶಕ್ತಿಯುತವಾದಂತ ಆಹಾರ ಯಾವುದು ಅಂದ್ರೆ ಇವತ್ತು ಹಾಲು. ಹಾಲನ್ನ ಯಾಕೆ ಇವತ್ತು ನೀವು ಅಮೃತಕ್ಕೆ ಹೋಲಿಕೆ ಮಾಡ್ತಾರೆ ಅಂದ್ರೆ, ಇಡೀ ಏನು ಮನುಷ್ಯ ತಯಾರು ಮಾಡ್ತಕ್ಕಂಥ ಎಲ್ಲ ಆಹಾರಗಳಿಗಿಂತ ಅತಿ ಅತ್ಯುತ್ತಮವಾಗ್ತಕ್ಕಂಥ, ಶಕ್ತಿಯುತವಾಗ್ತಕ್ಕಂಥ, ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ಆಹಾರ ಇವತ್ತು ಯಾವ್ದಾರ ಇದೆ ಅಂದ್ರೆ ಅದು ಹಾಲು ಮಾತ್ರ. ಅದಕ್ಕೆ ಹಾಲನ್ನ ಇವತ್ತು ಅಮೃತ ಅಂತ ಕರೆಯೋದು. ಇಂಥ ಅಮೃತವಾಗ್ತಕ್ಕಂಥ ಹಾಲನ್ನ ನಾವಿವತ್ತು ತಿಂದಲೆ, ಅದನ್ನು ಬಳಸಲಾರ್ದಲೆ, ನಮ್ಮ ಮಕ್ಕಳಿಗೆ ಕೊಡದಲೇನೆ ನಾವಿವತ್ತು ಎಲ್ಲರೂ ಕೂಡ ಇವತ್ತು ಕಾಯಿಲೆಯಿಂದ ನರಳ್ತಾ ಇದ್ದೀವಿ. ಹಲವಾರು ಕಾಯಿಲೆಗಳು, ಸಾಂಕ್ರಾಮಿಕ ಕಾಯಿಲೆಗಳು ದಿನಕ್ಕೊಂದೊಂದು ಹೆಸರು ಬರ್ತಾ ಇತ್ತು. ಇವತ್ತು ಆ ಯಾವ್ದಾರ ಒಂದು ವೈರಸ್ ಬಂತು ಅಂದ್ರೆ ಅದಕ್ಕೊಂದು ಹೆಸರು ಕೊಡ್ತಾರೆ. ಅದಕ್ಕೆ ಎಷ್ಟೋ ಜನ, ಸಾವಿರಾರು ಜನ ಬಲಿ ಆಗ್ತಾರೆ. ಈ ಬಲಿ ಆಗದಲೇ ಇರಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ಅದನ್ನ ಈಗಲಿಂದಲೇ ಮಕ್ಕಳು ಕೊಡ್ಬೇಕು. ಇವತ್ತು ಶಾಲೆನಲ್ಲಿ ಯಾಕೆ ಹಾಲನ್ನು ಕೊಡ್ತಾರೆ? ಶಾಲೆನಲ್ಲಿ ಇದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡೆ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಎಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರ ಕೂಡ ಇವತ್ತು ಅವ್ರಿಗೆ ಹಾಲು ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹಳ್ಳಿ ಮಕ್ಕಳಿಗೆ ಎಷ್ಟೋ ಜನ ಇವತ್ತು ಹಾಲ್ ತರ ಶಕ್ತಿ ಇರೋದಿಲ್ಲ, ಅವ್ರ ಮಕ್ಕಳಿಗೆ ಕುಡಿಸೋದಿಲ್ಲ. ಇಲ್ಲಿ ಶಾಲೆನಲ್ಲಾದ್ರೂ ಕೂಡ ಮಕ್ಕಳಿಗೆ ಹಾಲು ಕುಡಿಸ್ಲಿ ಎಂಬ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರ ಹಾಲು ಕೊಡ್ತಾ ಇತ್ತು. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತತೆ. ಅದರಿಂದ ನಾವು ಹಸು ಸಾಕ್ಬೇಕಾಗ್ತತೆ. ಹಸು ಸಾಕಾಣಿಕೆ ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ಇರ್ತಕ್ಕಂಥ ಅದೊಂದು ನಿಜ ಕೂಡ ಒಂದು ಕೊಡುಗೆ. ಇಡೀ ನಮ್ಮ ಇವತ್ತು ವಂಶ ಪಾರಂಪರ್ಯವಾಗಿ ನಾವೆಲ್ಲರೂ ಕೂಡ ಹಸುಗಳ ಜೊತೆಗೆ ಬದುಕಿರ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಹಸುಗಳ ಜೊತೆ ನಾವು ಜೀವನ ಮಾಡಿರ್ತಕ್ಕಂಥದ್ದು. ಯಾರು ಗೋಮಾತೆನ ಸಾಕ್ತಾರೆ ಅವ್ರು ನಿಜ ಕೂಡ ಅವ್ರ ಶಕ್ತಿಯುತವಾಗಿ ಇಡೀ ಕುಟುಂಬ ಇವತ್ತು ನೆಮ್ಮದಿಗಿರೋದಿಕ್ ಸಾಧ್ಯ ಆಗ್ತೈತೆ. ಆ ಗೋಮಾತೆ ಅಷ್ಟು ನಮ್ಗೆಲ್ಲ ಸಕಲ ಸಂಪತ್ತುಗಳನ್ನು ಕೊಡ್ತಕ್ಕಂಥ ಯಾವ್ದಾದ್ರು ಒಂದು ದೇವರು ಅಂದ್ರೆ ಅದು ಗೋಮಾತೆ. ಅಂತ ಗೋಮಾತೆನ ನಮ್ ಜೊತೆನಲ್ಲಿ ಇಟ್ಕೊಂಡು ನಾವು ಅದನ್ನ ಸಾಕ್ದಾಗ, ಅದರಿಂದ ಪ್ರಯೋಜನ ಪಡೆದಾಗ ನಿಜ ಕೂಡ ನಾವೆಲ್ಲ ಒಂದ್ ಕಡೆ ಅದರಿಂದ ಒಂದ್ ರೀತಿ ಮಾನಸಿಕವಾಗಿ ಶಕ್ತಿಯುತವಾಗಿರೋದಿಕ್ ಸಾಧ್ಯ ಆಗೈತೆ.